ನಮಸ್ಕಾರ. ಸನಾತನ ಭವಿಷ್ಯ ವಾಹಿನಿಯ ಆತ್ಮೀಯ ವೀಕ್ಷಕ ಪ್ರಭುಗಳೇ, ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ, ಪೂಜೆಯ ನಂತರ ಉಳಿಯುವ ವಸ್ತುಗಳನ್ನು ಗೌರವಯುತವಾಗಿ ವಿಸರ್ಜಿಸುವುದು ಅಷ್ಟೇ ಮುಖ್ಯ. ನಾವು ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ ಹೂವುಗಳು, ಹರಿದು ಹೋದ ಫೋಟೋಗಳು ಅಥವಾ ಒಡೆದ ವಿಗ್ರಹಗಳನ್ನು ಹೇಗೆಂದರೆ ಹಾಗೆ ಕಸಕ್ಕೆ ಎಸೆಯುವುದು ಕೇವಲ ಸ್ವಚ್ಛತೆಯ ಪ್ರಶ್ನೆಯಲ್ಲ, ಅದು ನಮ್ಮ ಕರ್ಮದ ಋಣದ ಪ್ರಶ್ನೆ. ಒಂದು ಕ್ಷಣ ಯೋಚಿಸಿ, ಯಾವ ಫೋಟೋದ ಮುಂದೆ ನೀವು ಕೈಮುಗಿದು ಪ್ರಾರ್ಥಿಸಿದಿರೋ, ಯಾವ ಹೂವುಗಳನ್ನು ದೇವರಿಗೆ ಮಂತ್ರಪೂರ್ವಕವಾಗಿ ಅರ್ಪಿಸಿದಿರೋ, ಅವುಗಳನ್ನು ಕಸದ ಬುಟ್ಟಿಗೆ ಹಾಕಿದರೆ ಅದಕ್ಕಿಂತ ದೊಡ್ಡ ಅವಮಾನ ದೈವಕ್ಕೆ ಮತ್ತೊಂದಿಲ್ಲ. ಈ ಸಣ್ಣ ತಪ್ಪು ನಿಮ್ಮ ಮನೆಯಲ್ಲಿ ದಾರಿದ್ರ್ಯವನ್ನು ತರಬಹುದು. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಪೂಜಾ ವಸ್ತುಗಳನ್ನು ಶಾಸ್ತ್ರೋಕ್ತವಾಗಿ ಪ್ರಕೃತಿಗೆ ಮರಳಿಸುವ ಆ 7 ರಹಸ್ಯ ಮತ್ತು ಪ್ರಾಚೀನ ವಿಧಾನಗಳ ಬಗ್ಗೆ ನಾವು ತಿಳಿಸಿಕೊಡಲಿದ್ದೇವೆ. ಆಧ್ಯಾತ್ಮಿಕ ತ್ಯಾಗ ಮತ್ತು ಕರ್ಮದ ಋಣ. ಪ್ರತಿಯೊಂದು ಪೂಜಾ ವಸ್ತುವು ದೇವರಿಗೆ ಅರ್ಪಿತವಾದಾಗ ಅದರಲ್ಲಿ ದೈವಿಕ ಲವಲವಿಕೆ ಅಥವಾ ಚೈತನ್ಯ ತುಂಬಿಕೊಳ್ಳುತ್ತದೆ. ಅದನ್ನು ಶಾಸ್ತ್ರದಲ್ಲಿ ನಿರ್ಮಾಲ್ಯ ಎಂದು ಕರೆಯಲಾಗುತ್ತದೆ. ನಿರ್ಮಾಲ್ಯವನ್ನು ಕಾಲಿನ ಕೆಳಗೆ ತೊಳೆಯುವುದು ಅಥವಾ ಕೊಳಕು ಕಸದ ಜೊತೆ ಬೆರೆಸುವುದು ಆ ದೈವಿಕ ಶಕ್ತಿಗೆ ನಾವು ಮಾಡುವ ದ್ರೋಹ. ಇದು ಮನೆಯಲ್ಲಿ ವಾಸ್ತುದೋಷವನ್ನು ಸೃಷ್ಟಿಸಿ ಅನಗತ್ಯ ಹಣದ ಖರ್ಚು ಮತ್ತು ಮನಸ್ತಾಪಗಳಿಗೆ ದಾರಿ ಮಾಡಿಕೊಡುತ್ತದೆ. ಒಣಗಿದ ಹೂವುಗಳು ಮತ್ತು ತುಳಸಿಯ ವಿಸರ್ಜನೆ. ಪೂಜೆಯ ನಂತರದ ಒಣಗಿದ ಹೂವುಗಳನ್ನು ಮತ್ತು ತುಳಸಿ ದಳಗಳನ್ನು ಎಂದಿಗೂ ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ಕಸಕ್ಕೆ ಎಸೆಯಬೇಡಿ. ಇದಕ್ಕೆ ಸರಿಯಾದ ದಾರಿ ಭೂಮಿ ವಿಸರ್ಜನೆ. ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ಕುಂಡದಲ್ಲಿ ಒಂದು ಸಣ್ಣ ಗುಂಡಿ ತೆಗೆದು ಅದರಲ್ಲಿ ಈ ಹೂವುಗಳನ್ನು ಹಾಕಿ ಮಣ್ಣು ಮುಚ್ಚಿ. ಇದು ಕಾಲಕ್ರಮೇಣ ಗೊಬ್ಬರವಾಗಿ ಪ್ರಕೃತಿಯನ್ನು ಸೇರುತ್ತದೆ. ನೆನಪಿಡಿ, ತುಳಸಿ ಗಿಡದ ಬುಡದಲ್ಲೂ ಇವುಗಳನ್ನು ರಾಶಿ ಹಾಕಬೇಡಿ, ಅದು ರೋಗಕಾರಕವಾಗಬಹುದು. ಶುದ್ಧವಾದ ಮಣ್ಣಿನಲ್ಲಿ ಹೂತು ಹಾಕುವುದು ಅತ್ಯಂತ ಶ್ರೇಷ್ಠ. ಹರಿದ ಫೋಟೋಗಳು ಮತ್ತು ಕಾಗದದ ಚಿತ್ರಗಳು. ದಿನ ಕಳೆದಂತೆ ದೇವರ ಫೋಟೋಗಳು ಹಳೆಯದಾಗುವುದು ಸಹಜ. ಅಂತಹ ಫೋಟೋಗಳನ್ನು ಮನೆಯಲ್ಲಿಟ್ಟರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಇವುಗಳನ್ನು ಹರಿಯುವ ನೀರಿನಲ್ಲಿ, ಅಂದರೆ ನದಿ ಅಥವಾ ಕೆರೆಯಲ್ಲಿ ವಿಸರ್ಜಿಸುವುದು ಅತಿ ಉತ್ತಮ. ನೀರಿನ ಸೌಲಭ್ಯವಿಲ್ಲದಿದ್ದರೆ ಫೋಟೋದಲ್ಲಿರುವ ದೇವರ ಮುಖಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಗೌರವಪೂರ್ವಕವಾಗಿ ಪವಿತ್ರವಾದ ಅಗ್ನಿಯಲ್ಲಿ, ಅಂದರೆ ಹೋಮ ಅಥವಾ ದೀಪದ ಕಿಚ್ಚಿನಲ್ಲಿ ದಹಿಸಿ ಅದರ ಬೂದಿಯನ್ನು ಗಿಡಗಳಿಗೆ ಹಾಕಿ. ಇದನ್ನು ಅಗ್ನಿ ಸಂಸ್ಕಾರ ಎನ್ನಲಾಗುತ್ತದೆ. ಒಡೆದ ಅಥವಾ ಬಿರುಕು ಬಿಟ್ಟ ವಿಗ್ರಹಗಳು. ಖಂಡಿತ ಮೂರ್ತಿ ಪೂಜಾ ಮನೆಯಲ್ಲಿ ಇಡಬಾರದು. ಇದು ಪ್ರಾಣಶಕ್ತಿಯನ್ನು ಕುಂದಿಸುತ್ತದೆ. ಇಂತಹ ವಿಗ್ರಹಗಳನ್ನು ತಕ್ಷಣವೇ ಜಲವಿಸರ್ಜನೆ ಮಾಡಬೇಕು. ಒಂದು ವೇಳೆ ಲೋಹದ ವಿಗ್ರಹವಾಗಿದ್ದರೆ ಅದನ್ನು ಕರಗಿಸಿ ಹೊಸದನ್ನು ಮಾಡಬಹುದು ಅಥವಾ ಪವಿತ್ರವಾದ ದೇವಸ್ಥಾನದ ಅಶ್ವತ್ಥಮರದ ಕೆಳಗೆ ಇರಿಸಬಹುದು. ಆದರೆ ಪ್ಲಾಸ್ಟಿಕ್ ಅಥವಾ ಪಿಂಗಾಣಿ ವಿಗ್ರಹಗಳನ್ನು ಎಂದಿಗೂ ಮನೆಯಲ್ಲಿಡಬೇಡಿ. ಹಳೆಯ ರಕ್ಷಾಧಾರಗಳು ಮತ್ತು ಯಂತ್ರಗಳು. ನಾವು ಕೈಗೆ ಕಟ್ಟಿಕೊಳ್ಳುವ ಕಂಕಣ ಅಥವಾ ರಕ್ಷಾಧಾರಗಳು ಹಳೆಯದಾದಾಗ ಅಥವಾ ಹರಿದಾಗ ಅವುಗಳನ್ನು ಕತ್ತರಿಸಿ ಕಸಕ್ಕೆ ಹಾಕುತ್ತೇವೆ. ಇದು ತಪ್ಪು. ಆ ದಾರಗಳಲ್ಲಿ ಮಂತ್ರದ ಶಕ್ತಿ ಇರುತ್ತದೆ. ಅವುಗಳನ್ನು ಬಿಚ್ಚಿ ಯಾವುದಾದರೂ ಹಣ್ಣು ಬಿಡುವ ಗಿಡದ ಕೊಂಬೆಗೆ ಕಟ್ಟಿ ಅಥವಾ ಮಣ್ಣಿನಲ್ಲಿ ಹೂತು ಹಾಕಿ. ಯಂತ್ರಗಳಾಗಿದ್ದರೆ ಅವುಗಳನ್ನು ಹಾಲಿನಲ್ಲಿ ತೊಳೆದು ನಂತರ ಜಲವಿಸರ್ಜನೆ ಮಾಡಿ. ವಿಭೂತಿ, ಕುಂಕುಮ ಮತ್ತು ಬೂದಿಯ ವಿಸರ್ಜನೆ. ದೀಪದ ಬೂದಿ, ಅಂದರೆ ಧೂಪದ ಬೂದಿ ಅಥವಾ ಹಳೆಯ ಕುಂಕುಮ, ಅರಿಶಿನವನ್ನು ಎಂದಿಗೂ ಸಿಂಕ್ಗೆ ಸುರಿಯಬೇಡಿ. ಇವುಗಳನ್ನು ನೀರಿನಲ್ಲಿ ಕರಗಿಸಿ ನಿಮ್ಮ ಮನೆಯ ಹೂವಿನ ಕುಂಡಗಳಿಗೆ ಹಾಕಿ. ಆ ಬೂದಿಯು ಗಿಡಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಮತ್ತು ದೈವಿಕ ಅಂಶವು ಭೂಮಿಯನ್ನೇ ಸೇರುತ್ತದೆ. ಪೂಜಾ ಪೀಠದ ವಸ್ತ್ರಗಳು ಮತ್ತು ಮಣ್ಣಿನ ದೀಪಗಳು. ದೇವರ ಪೀಠಕ್ಕೆ ಬಳಸಿದ ಕೆಂಪು ಅಥವಾ ಹಳದಿ ಬಣ್ಣದ ಹಳೆಯ ವಸ್ತ್ರಗಳನ್ನು ಮನೆಯಲ್ಲಿ ಒರೆಸಲು ಬಳಸಬೇಡಿ. ಅವುಗಳನ್ನು ತೊಳೆದು ದಾನ ಮಾಡಿ ಅಥವಾ ಅಶಕ್ತರಿಗೆ ನೀಡಿ. ತುಂಬಾ ಹಳೆಯದಾದರೆ ಮಣ್ಣಿನಲ್ಲಿ ಹೂತು ಹಾಕಿ. ಇನ್ನು ಒಡೆದ ಅಥವಾ ಕಪ್ಪಾದ ಮಣ್ಣಿನ ಹಣತೆಗಳನ್ನು ನೀರಿನಲ್ಲಿ ಕರಗಿಸಬಹುದು ಅಥವಾ ಭೂಮಿಯಲ್ಲಿ ವಿಸರ್ಜಿಸಬಹುದು. ಮುಕ್ತಾಯ. ಶುದ್ಧೀಕರಣದ ನಂತರದ ಅದೃಷ್ಟ. ಪೂಜಾ ಮನೆಯನ್ನು ಮತ್ತು ಪೂಜಾ ವಸ್ತುಗಳನ್ನು ಹೀಗೆ ಕ್ರಮಬದ್ಧವಾಗಿ ವಿಸರ್ಜಿಸಿದಾಗ ನಿಮ್ಮ ಮನೆಯಲ್ಲಿ ಸ್ಥಾನ ಶುದ್ಧಿ ಉಂಟಾಗುತ್ತದೆ. ಎಲ್ಲಿ ಪವಿತ್ರತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಹರಿಯುವ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ದಾರಿದ್ರ್ಯ ದೂರವಾಗಿ ನೆಮ್ಮದಿ ಮನೆ ಮಾಡುತ್ತದೆ. ಸನಾತನ ಧರ್ಮದ ಈ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವಲ್ಲದೆ ನಿಮ್ಮ ಹಿತೈಷಿಗಳಿಗೂ ಹಂಚಿಕೊಳ್ಳಿ. ಅರಿವಿಲ್ಲದೆ ಮಾಡುತ್ತಿರುವ ತಪ್ಪುಗಳು ಸರಿಹೋಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಸನಾತನ ಭವಿಷ್ಯ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಧನ್ಯವಾದಗಳು.